ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ಏನು ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮಗೆ ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಏನು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆಯನ್ನು ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಏನು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದ ಒಂದು ಸಂಭ್ರಮ ಹೇಗಿರುತ್ತೆ, ಎಷ್ಟರ ಮಟ್ಟಿಗೆ ಸಿಹಿ ಮತ್ತು ಕಹಿನ ಹಂಚ್ಕೊತಾರೆ ಈ ವರ್ಷದಲ್ಲಿ ಅನ್ನೋದನ್ನ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ಇವಾಗ ಗುರುವಿನ ಒಂದು ಸಂಚಾರ 6ನೇ ಮನೆಯಲ್ಲಿದೆ. ಇದರಿಂದ ಏನಾಗುತ್ತೆ, ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಸಿಗುವಂಥದ್ದು, ನೀವು ಮಾಡ್ತಿರೋ ಕೆಲಸನ ಗುರುತಿಸ್ಕೊಳ್ಳೋವಂಥದ್ದು, ಕೆಲಸದಲ್ಲಿ ಯಶಸ್ಸಾಗುವಂಥದ್ದು ಇದೆಲ್ಲನೂ ಕೂಡ ಆಲ್ರೆಡಿ ನಡೀತಾ ಇರುತ್ತೆ. ಆದರೆ ಗುರು ನಿಮ್ಮ 6ನೇ ಮನೆಯಿಂದ 7ನೇ ಮನೆಗೆ ಸಂಚಾರ ಮಾಡಿದ ನಂತರ ಗುರುಬಲ ಬರುತ್ತೆ. ಅಂದರೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಮದುವೆ ಅವಕಾಶಗಳು ಬರುವಂಥದ್ದು, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು ಇದೆಲ್ಲನೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ನಡೆಯುತ್ತೆ. ಮನೇಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು, ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಅಥವಾ ಭೂಮಿ ವ್ಯವಹಾರಗಳು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು 7ನೇ ಮನೆಯಿಂದ ಗುರು 8ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ನಿಮಗೆ ಏನೋ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು, ಹಣ ಹ್ಯೂಜಾಗಿ ಬರುವಂಥದ್ದು, ಹ್ಯೂಜಾಗಿ ಲಾಸ್ ಆಗುವಂಥದ್ದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗೆ ರಾಹು ಮತ್ತು ಕೇತುವಿನ ಸಂಚಾರ ಅಂತ ತಗೊಂಡಾಗ ನೋಡಿ, ರಾಹು ನಿಮಗೆ ಈಗ 2ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಈ ಸಮಯದಲ್ಲಿ ಏನು ಅಂದರೆ, ಸ್ವಲ್ಪ ಮಾತಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು. ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಅರ್ಥ ಆಗುವಂಥದ್ದು, ಅದರಿಂದ ಸ್ವಲ್ಪ ನಿಮಗೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ. ಮಾತಾಡಬೇಕಾದ್ರೆ ಸ್ವಲ್ಪ ನೀವೇನೋ ಒಂದು ಒಳ್ಳೆ ರೀತಿಯಲ್ಲೇ ಒಬ್ರು ಕನ್ವಿನ್ಸ್ ಮಾಡಿರ್ತೀರ, ಆ ಕಡೆಯಿಂದ
ಕಡೆಯಿಂದ ವ್ಯಕ್ತಿ ಸ್ವಲ್ಪ ಇವ್ರು ಬಾಯಿ ಬಿಟ್ಟರೆ ಬರೀ ಸುಳ್ಳೇ ಹೇಳ್ತಾರೆ, ಅಥವಾ ಬಾಯಿ ಬಿಟ್ಟರೆ ನೆಗೆಟಿವ್ನೇ ಮಾತಾಡ್ತಾರೆ, ಅಥವಾ ಬರೀ ಕೆಟ್ಟ ಮಾತೇ ಆಡ್ತಾರೆ ಅಂತ ಸುಮ್ಮನೆ ನಿಮ್ಮ ಮೇಲೆ ಆಪಾದನೆ ಹೊರಿಸೋವಂಥದ್ದು ಇದೆಲ್ಲ ಬರುತ್ತೆ. ಮತ್ತು ಕುಟುಂಬದಲ್ಲೂ ಯಾರಿಗಾದ್ರೂ ಸ್ವಲ್ಪ ಅನಾರೋಗ್ಯ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಇನ್ನು ರಾಹು ಕೇತುವಿನ ಸಂಚಾರದ ನಂತರ ಅಂದರೆ ನಿಮ್ಮ ಲಗ್ನಕ್ಕೆ ರಾಹು ಬರ್ತಾನೆ, ಸಪ್ತಮಕ್ಕೆ ಕೇತುವಿನ ಸಂಚಾರ ಆಗುತ್ತೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ. ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಫಾರಿನ್ಗೆ ಟ್ರಿಪ್ ಮಾಡಿಲ್ಲ ಅಂತಂದರೆ ಫಾರಿನ್ಗೆ ಹೋಗುವಂಥದ್ದು, ಎಜುಕೇಷನ್ಗಾಗಿರ್ಬೋದು, ಕೆಲಸದ ಪರ್ಪಸ್ಗಾಗಿರ್ಬೋದು, ಈ ರೀತಿ ಒಳ್ಳೊಳ್ಳೆ ಅವಕಾಶಗಳನ್ನ ರಾಹು ತೊಗೊಂಬಂದು ಕೊಡ್ತಾನೆ. ಆದರೆ ಕೆಲವೊಂದು ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡುವಂಥದ್ದು. ಏನೋ ಒಂದು ಕೆಲಸ ಬರುತ್ತೆ, ದಿಢೀರಂತ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಯಾರ ಹತ್ರನೂ ಏನೂ ಕೇಳಲ್ಲ, ದಿಢೀರಂತ ಹೋಗಿ ಏನೋ ಒಂದು ಕೆಲಸ ಮಾಡಿ ಬಂದುಬಿಡೋದು. ಅದರಲ್ಲಿ ಕೆಲವು ನೆಗೆಟಿವಿಟಿನೂ ಇರುತ್ತೆ, ಕೆಲವು ಪಾಸಿಟಿವಿಟಿನೂ ಇರುತ್ತೆ. ಸೊ ತಡ್ಕೊಳ್ಳೋ ಶಕ್ತಿ ಇದ್ದವ್ರಿಗೆ ಏನಾಗುತ್ತೆ, ಅದೆಲ್ಲ ಏನೂ ಅನಿಸಲ್ಲ. ಆದರೆ ಸ್ವಲ್ಪನೇ ಹಣ ಕೂಡಿಟ್ಟು ಇವಾಗೆಲ್ಲೋ ಮುಂದುವರಿತಾ ಇದ್ದೀನಿ, ಇವಾಗೆಲ್ಲೋ ಒಂದು ಹೊಸ ಹೆಜ್ಜೆ ಇಡ್ತಿದ್ದೀನಿ ಅಂತಂದವ್ರಿಗೆ ಕೆಲವೊಂದು ದೊಡ್ಡ ಲಾಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರಿ. ನಿಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಕೂಡ ಅದರಲ್ಲಿ 20% ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಿ ಮುಂದಕ್ಕೆ ಹೋಗಬೇಕು. ಅಥವಾ ಏನೋ ಒಂದು ಹೊಸ ಕೆಲಸನ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಒಂದು 20% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದನ್ನ ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಲಾಸ್ ಆದರೂ ಕೂಡ ನಿಮಗೆ ಅಷ್ಟೊಂದು ನಿಮಗೆ ಏನು ತೊಂದರೆಗಳು ಆಗೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಕ್ಲಾಶಸ್ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತುಗಳಾಗುವಂಥದ್ದು, ನೀವೇನೋ ಮಾಡ್ತಿರೋ ಕೆಲಸಗಳು ಅವ್ರಿಗೆ ಇಷ್ಟ ಇರಲ್ಲ, ಅವ್ರು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗಲ್ಲ, ಮನೆಯಲ್ಲಿ ಸ್ವಲ್ಪ ವಾತಾವರಣ ಹಾಳಾಗುತ್ತೆ. ಆದರೆ ಗುರುವಿನ ದೃಷ್ಟಿ ಬಂದ ನಂತರ ಸ್ವಲ್ಪ ನಿಮಗೆ ಆ ಸಮಸ್ಯೆಯಿಂದ ಈಚೆ ಬರ್ಬೋದು. ಯಾಕೆ ಅಂತಂದರೆ ಗುರು ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಇದೇನು ನಿಮಗೆ ಭಿನ್ನಾಭಿಪ್ರಾಯಗಳು ಬರ್ತಿದೆ, ಏನೋ ಮಾಡ್ತಿದ್ದಾರೆ ಮಾಡಲಿ ಬಿಡು, ಸ್ವಲ್ಪ ಗೌರವ ಕೊಡೋಣ ಬಿಡು, ಅಯ್ಯೋ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ ಬಿಡು, ಏನೋ ನಮ್ಮನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಕೆಲಸ ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಸ್ವಲ್ಪ ಏನು ಅಂದ್ಕೊಂಡಿರೋ ಅಭಿಪ್ರಾಯಗಳು ಬದಲಾವಣೆ ಆಗುತ್ತೆ. ಆವಾಗ ಏನಾಗುತ್ತೆ, ಗುರುವಿನ ಒಂದು ಸಂಚಾರದ ನಂತರ ಏನಾಗುತ್ತೆ, ಗುರುವಿನ ದೃಷ್ಟಿಯ ನಂತರ ಏನಾಗುತ್ತೆ ಅಂತಂದರೆ ನೋಡಿ, ಎಲ್ಲಿ ನೆಗೆಟಿವಿಟಿ ಆಗ್ತಿತ್ತು ಅದೇ ಜಾಗದಲ್ಲಿ ಸ್ವಲ್ಪನೇ ಪಾಸಿಟಿವಿಟಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಏನಂದರೆ ಒಂದು ರಿಲ್ಯಾಕ್ಸೇಷನ್ ಸಮಯ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತೀರಾ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ಯಶಸ್ಸಾಗುತ್ತೆ ನಿಮಗೆ. ಸೊ ಹಾಗಾಗಿ ನೀವೇನಾದರೂ ತುಂಬ ದಿವಸಗಳಿಂದ ಕೆಲವು ಎಕ್ಸಾಮ್ಸ್ ಬರೀಬೇಕು ಅಂದ್ಕೊಂಡಿದ್ರಿ, ಅಥವಾ ಏನಾದ್ರು ಒಂದು ವರ್ಕ್ ಮಾಡ್ತಿರ್ತೀರ, ಅದರಿಂದ ಇನ್ನೊಂದು ಹೈ ಪೋಸ್ಟ್ಗೆ ಹೋಗಬೇಕು, ಅದಕ್ಕೆ ಒಂದು ಕೆಲವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತಂದರೆ ಇದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಹಾಗೆ ಮಾಮೂಲಿ ನಾರ್ಮಲಾಗಿ ಓದ್ತಿರೋ ಮಕ್ಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಸ್ವಲ್ಪ ಓದಿದ್ರೂ ಕೂಡ ನಿಮಗೆ ಖಂಡಿತವಾಗ್ಲೂ ಅದರಿಂದ ಶುಭ ಆಗುತ್ತೆ. ಮತ್ತು ಯಾರೆಲ್ಲ ಬ್ಯಾಂಕ್ ಗೆಲ್ಲಿ ಲೋನ್ಗಳು ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಲೋನ್ಗಳಾಗುವಂಥದ್ದು, ಸಾಲ ತೀರ್ಸೋಕ್ಕೂ ಕೂಡ ಒಳ್ಳೆ ಅವಕಾಶಗಳು ನಿಮ್ಗೆ ಹುಡ್ಕೊಂಡು ಬರುತ್ತೆ. ಕೋರ್ಟಲ್ಲಿ ಏನಾದರೂ ಕೇಸ್ ಇತ್ತು ಅಂತಂದರೆ ಆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು ಎಲ್ಲನೂ ಅಷ್ಟೇ. ನಿಮಗೆ ಶತ್ರುಗಳು ಯಾರಾದರೂ ನಿಮ್ಮ ಮುಂದೆ ಇದ್ದರೆ ಯಶಸ್ಸು ನಿಮಗೆ ಆಗುತ್ತೆ, ನಿಮಗೆ ಒಂದು ಏನು ಬೆಲೆ ನಿಮಗೆ ಸಿಗುತ್ತೆ, ನಿಮ್ಮ ಮುಂದೆ ಶತ್ರುಗಳು ಸೋಲ್ಬೇಕಾದ ಸಂದರ್ಭ ಕೂಡ ಬರುತ್ತೆ. ಇನ್ನು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿಯ ಸಂಚಾರ ಅಂತ ನೋಡಿದಾಗ 3ನೇ ಮನೆಯಲ್ಲಿ ಶನಿಯ ಸಂಚಾರ ನಡೀತಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಧೈರ್ಯವಾಗಿ ಕೆಲವು ಕೆಲಸಗಳನ್ನ ಮಾಡುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಏನು ಕೆಲಸ ಮಾಡೋಕ್ಕೆ ಹೋಗಬೇಕು ಅಂದರೂ ಮೊದಲೇನು ಹಿಂಜರಿಕೆ ಮಾಡ್ಕೊತಿದ್ರಿ, ಇವಾಗ ಆ ಥರ ಏನಿರೋದಿಲ್ಲ. ಇಲ್ಲ ನಾನು ಮಾಡ್ತೀನಿ ಬಿಡು, ನನ್ನ ಕೈಲಿ ಆಗುತ್ತೆ ಬಿಡು, ಸೋಲಾಗುತ್ತೋ ಗೆಲುವಾಗುತ್ತೋ ನೋಡೋಣ, ನಾವು ಕೆಲಸ ಮಾಡೋಣ ಅನ್ನೋಂಥ ಒಂದು ಧೈರ್ಯ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಇದ್ರ ಜೊತೆಲಿ ಏನು ಅಂತಂದರೆ ನಿಮಗಿಂತ ಚಿಕ್ಕವರು ತಮ್ಮ ತಂಗಿ ಯಾರಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳು ಬರೋದು, ಸ್ವಲ್ಪ ದಿವಸ ಮಾತು ಬಿಡುವಂಥದ್ದು, ಒಂಚೂರು ದೂರ ಇರುವಂಥದ್ದು, ಅಥವಾ ಕೆಲವು ಸಂದರ್ಭದಲ್ಲಿ ಅವರೇನಾದರೂ ಹೊರಗಡೆ ದೇಶಕ್ಕೆ ಹೋಗುವಂಥದ್ದು, ಅಥವಾ ನೀವು ಹೋಗೋದ್ರಿಂದ ಅವ್ರ ಜೊತೆಯಲ್ಲಿ ಸಂಪರ್ಕ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಇದು ಬಿಟ್ಟರೆ ನಿಮಗೆ ಬೇರೆ ಇನ್ಯಾವುದು ಅಂಥ ನೆಗೆಟಿವಿಟಿ ಅಂತೇನೂ ಕಾಣಿಸ್ತಿಲ್ಲ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ನಿಮಗೆ ಬಾಯಲ್ಲಿ ಹುಣ್ಣಾಗುವಂಥದ್ದು ಅಥವಾ ಮೂಳೆಗೆ ಸಂಬಂಧಪಟ್ಟರೆ ಕೆಲವು ಸಮಸ್ಯೆಗಳು ಬರುವಂಥದ್ದು. ನೋಡಿ, ರಾಹುವಿನ ಸಂಚಾರ, ರಾಹು ಲಗ್ನಕ್ಕೆ ಬಂದಾಗ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಅಥವಾ ಬ್ಲಡ್ಡಲ್ಲಿ ಸಮಸ್ಯೆಗಳು ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಓವರಾಲಾಗಿ ನೋಡಿದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಸ್ವಲ್ಪ ಬರುತ್ತೆ ಅನ್ನೋದು ಬಿಟ್ಟರೆ ಇನ್ನು ಆದಷ್ಟು ನಿಮಗೆ ಶುಭವಾದ ಸುದ್ದಿಗಳನ್ನೇ ನೋಡ್ಬೋದು. ಯಾಕಂದರೆ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿದೆ, ಎಜುಕೇಷನಲ್ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಇನ್ನು ರೈತರಿಗೂ ಕೂಡ ಟೈಮ್ ತುಂಬ ಚೆನ್ನಾಗಿದೆ. ನೀವು
ಬೆಳೆದಂಥ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ವೇರಿಯೇಷನ್ಸ್ ಕೂಡ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕು. ಇದು ಬಿಟ್ಟರೆ ಇನ್ನು ಎಲ್ಲ ರೀತಿಯಿಂದನೂ ಕೂಡ ಚೆನ್ನಾಗಿರುತ್ತೆ. ಪರಿಹಾರ ಏನು ಮಾಡ್ಕೊಬೇಕು ಅಂದರೆ, ಪ್ರತಿ ಶನಿವಾರದ ದಿವಸ ನೀವು ಯಾವುದನ್ನ ಒಂದು ವ್ಯಕ್ತಿಗೆ ದಾನ ಧರ್ಮ ಮಾಡಬೇಕಾಗಿ ಬರುತ್ತೆ. ಸೊ ತಮಿಳ್ನಾಡಲ್ಲಿರುವಂತಹ ತಿರುನಲ್ಲಾರ್ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅಭಿಷೇಕನ ಮಾಡಿಸಿ ಕೂತ್ಕೊಂಡು ಕಣ್ಣಾರೆ ಅಭಿಷೇಕನ ನೋಡಿ, ಖಂಡಿತ ಅದರಿಂದನೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಬೇರೆ ಇನ್ನೇನೆಲ್ಲ ಮಾಡ್ಕೋಬೇಕು ಅಂತಂದರೆ, ದುರ್ಗಾದೇವಿಯ ಆರಾಧನೆ ಜಾಸ್ತಿ ಮಾಡ್ಕೊಬೇಕು. ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದು, ಮನೇಲಿ ಲಲಿತ ಸಹಸ್ರನಾಮ ಕೇಳುವಂಥದ್ದು, ಹಾಗೆ ಹನುಮಾನ್ ಚಾಲಿಸ ಕೇಳೋದು, ಇದಿಷ್ಟನ್ನು ಮಾಡಿಕೊಂಡ್ರೆ ಕೆಲವು ನೆಗೆಟಿವಿಟಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ಎಲ್ಲನೂ ಕೂಡ ಪಾರಾಗುವಂಥ ಒಂದು ಶಕ್ತಿ ಧೈರ್ಯ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಲಿಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ, ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.